ಬಾಗಲಕೋಟೆಯಲ್ಲಿ ಮುಂದುವರೆದ ಕಬ್ಬು ಕಿಚ್ಚು. ಇಂದು ಮುಂದುವರಿಯಲಿರುವಂತಹ ಕಬ್ಬು ಪ್ರತಿಭಟನೆ. ಮುಧೋಳ ವರ್ತಕರ ಸಂಘದಿಂದ ಪ್ರತಿಭಟನೆಗೆ ಬೆಂಬಲ. ಪ್ರತಿಭಟನೆಯನ್ನು ಬೆಂಬಲಿಸಿ ಅಂಗಡಿ ಮುಂಗಟ್ಟು ಬಂದ್ ಸಾಧ್ಯತೆ. ಮುಧೋಳ ನಗರದಲ್ಲಿ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಧಾರ. ಮತ್ತಷ್ಟು ತೀವ್ರತೆ ಪಡೆಯಲಿರುವ ಮುಧೋಳ ರೈತರ ಹೋರಾಟ. 3500 ರೂಪಾಯಿ ದರ ನಿಗದಿಗೆ ಪಟ್ಟು ಹಿಡಿದಿರುವಂತಹ ಬಾಗಲಕೋಟೆ ರೈತರು ತುರ್ತು ಸೇವೆಗಳು ಹೊರತುಪಡಿಸಿ ಮುಧೋಳ ಸ್ತಬ್ಧ ಆಗುವಂತ ಸಾಧ್ಯತೆ. ರೈತರೊಂದಿಗೆ ಡಿಸಿ ಎಸ್ಪಿ ಸಂಧಾನ ನಿರಂತರವಾಗಿ ವಿಫಲ ಆಗ್ತಾನೆ ಇದೆ. ಹೋರಾಟ ತೀವ್ರ ಹಿನ್ನೆಲೆ ಮುಧೋಳದಲ್ಲಿ ಖಾಕಿ ಸರ್ಪಗಾವಲು ಹಾಕಿರೋದು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇದೀಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ಪಿ ಡಿಸಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಧ್ಯರಾತ್ರಿವರೆಗೂ ಸಂಧಾನ ಸಭೆಗಳನ್ನು ಮಾಡಿದ್ದಾರೆ. ಮೂರ್ನಾಲ್ಕು ಬಾರಿನೂ ವಿಫಲವೇ ಆಗಿದೆ. 3500 ರೂಪಾಯಿ ಅಂದರೆ 3500 ರೂಪಾಯಿ ಫಿಕ್ಸು. ಅದಕ್ಕಿಂತ ನಾವು ಕಮ್ಮಿಗೆ ಬರೋದೇ ಇಲ್ಲ ಅಂತ ರೈತರು ಪಟ್ಟು ಹಿಡ್ತಿದ್ದಾರೆ. ಕಾರ್ಖಾನೆ ಮಾಲೀಕರು 3300 ರೂಪಾಯಿ ಫಿಕ್ಸು. ನಮಗೆ ಸರ್ಕಾರ ಏನು ದರ ನಿಗದಿ ಮಾಡಿದೆಯೋ ಅದನ್ನು ಕೊಡೋದಕ್ಕೆ ಏನು ಸಮಸ್ಯೆ ಇಲ್ಲ. ಆದರೆ ಹೆಚ್ಚುವರಿಯಾಗಿ ರೈತರು ಕೇಳ್ತಾ ಇದ್ದಾರಲ್ಲ 200 ರೂಪಾಯಿ, ಅದನ್ನು ಕೊಡೋದಕ್ಕಾಗಲ್ಲ. 3500 ರೂಪಾಯಿ ಆಗದೇ ಇಲ್ಲ ಅಂತ ಕಾರ್ಖಾನೆ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನೀ ಕೊಡೆ ನಾ ಬಿಡೆ ಅನ್ನೋದೊಂದು ಪರಿಸ್ಥಿತಿ. ಅವ್ರು ಕೊಡ್ತಿಲ್ಲ, ಇವ್ರು ಬಿಡ್ತಾ ಇಲ್ಲ. ಹಾಗಂತ ಇದನ್ನು ಹಾಗೆ ಮುಂದುವರಿಸೋದಕ್ಕೂ ಕಷ್ಟ ಆಗತ್ತೆ. ಅದಕ್ಕೆ ಅಧಿಕಾರಿಗಳು ಇದೀಗ ಹರಸಾಹಸ ಪಡ್ತಾ ಇದ್ರು ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ. ರೈತರು ಬಿಲ್ಕುಲ್ ಒಪ್ಕೊಳ್ಳೋದಕ್ಕೆ ರೆಡಿಯೇ ಇಲ್ಲ. ಈ ಹೋರಾಟವನ್ನು ದಿನದಿಂದ ದಿನಕ್ಕೆ ಮತ್ತಷ್ಟು ಹೆಚ್ಚುಗೊಳಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಸುತ್ತಮುತ್ತದಲ್ಲಿ ಏನಾಯ್ತು ರೈತರು ಹೋರಾಟ ಗೊತ್ತಿದೆ. ಬಟ್ ಮುಧೋಳದಲ್ಲಿ ಏನಾಗ್ತಿದೆ ಅಂತ ಅಂದರೆ ರೈತರು ಯಾರ ಮಾತನ್ನು ಕೇಳೋದಕ್ಕೂ ರೆಡಿ ಇಲ್ಲ. ನೀವು ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ ಎಲ್ಲ 3500 3600 ಕೊಡ್ತೀರಾ, ಇಲ್ಲಿ ಮಾತ್ರ ಯಾಕೆ ನಮಗೆ ಹಿಂಗೆ ಅನ್ಯಾಯ ಮಾಡ್ತೀರಾ, ಮೋಸ ಮಾಡ್ತೀರಾ ಅನ್ನೋದು ಇವ್ರಗಳ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ರೈತರು ಪ್ರತಿಭಟನೆಯನ್ನು ಸಡಿಲಗೊಳಿಸ್ತಾ ಇಲ್ಲ, ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ, ಆದಷ್ಟು ಬೇಗ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಬಟ್ ಜನಪ್ರತಿನಿಧಿಗಳು ಏನು ಹೇಳ್ತಾ ಇದ್ದಾರೆ? ನೀತಿ ಖಂಡಿತ. ಯಾಕಂತಂದ್ರೆ ಈ ಕಳೆದ 15 ದಿನಗಳಿಂದ ಉಗ್ರ ಸ್ವರೂಪವನ್ನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತದ್ದು. ಅಂದ್ರೆ ಕಬ್ಬಿನ ಬೆಲೆ 3500 ಕೊಡ್ಲೇಬೇಕು ಅನ್ನುವಂತ ಪಟ್ಟವನ್ನ ಮುಧೋಳ ರೈತರು ಹಿಡಿದಿರುವಂತದ್ದು. ಅಂದ್ರೆ ರಿಕವರಿ ಆಧಾರದ ಮೇಲೆ ಏನ್ ಬಿಲ್ ಕೊಡ್ತಾ ಇದ್ದಾರೆ, ಆ ಬಿಲ್ ನಮ್ಗೆ ಒಪ್ಪಿಗೆ ಇಲ್ಲ. ಅಂದ್ರೆ ಈಗಾಗಲೇ ಸಿಎಂ ಅವರು ಒಂದು ಆದೇಶವನ್ನ ಹೊರಡಿಸಿ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ 3300 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಗೊಂದಲ ಇದೆ. ಈ ಗೊಂದಲಕ್ಕೆ ನಮಗೆ ಆಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮುಧೋಳ ರೈತರು ತಳ್ಳಿ ಹಾಕಿರುವಂತದ್ದು. ಅಂದ್ರೆ ರಿಕವರಿ ಆಧಾರದ ಮೇಲೆ ಬಿಲ್ ಏನಾದ್ರೂ ಕೊಟ್ಟಿದ್ದೆ ಆದ್ರೆ ನಮ್ಮ ಭಾಗದ ರೈತರಿಗೆ 2900 3000ವರೆಗೆ ಮಾತ್ರ ಇದು ಕಬ್ಬಿನ ದರ ನಿಗದಿ ಮಾಡುವಂತ ಕೆಲಸಕ್ಕೆ ಇಲ್ಲಿಯ ಮಾಲೀಕರು ಮುಂದಾಗ್ತಾರೆ ಅನ್ನುವಂಥದ್ದು ಒಂದು ಕಡೆ ಇಲ್ಲಿಯ ರೈತರ ಒಂದು ಪಟ್ಟಾಗಿರುವಂತದ್ದು. ರಿಕವರಿ ಆಧಾರದ ಮೇಲೆ ಯಾವುದೇ ಬಿಲ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ರೈತರ ಪಟ್ಟವಾಗಿರುವಂತದ್ದು. ನೀವು 3500 ರೂಪಾಯಿ ಬೆಲೆಯನ್ನ ಕೊಡ್ಲೇಬೇಕು. ಈ 3 ವರ್ಷದ ಹಿಂದಿನ 500 ರೂಪಾಯಿ ಅಂತೆ ಬಾಕಿ ಹಣವನ್ನ ಕೊಡಬೇಕು ಮತ್ತು ಹಿಂದಿನ ಬಾಕಿ ಉಳಿದಿರ್ತಕ್ಕಂಥ ಎಲ್ಲಾ ಬಾಕಿಯನ್ನ ಚುಕ್ತಾ ಮಾಡಿ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕು ಅನ್ನುವಂಥದ್ದನ್ನ ಮುಧೋಳ ರೈತರು ಪಟ್ಟವನ್ನ ಹಿಡಿದಿರುವಂತದ್ದು. ಆದ್ರೆ ಈ ಎಲ್ಲದರ ಮಧ್ಯೆ ಇವತ್ತು ನಿನ್ನೆ ಒಂದು ಕರೆಯನ್ನ ಕೂಡ ಬಂದ್ ಕರೆ ಕೊಟ್ಟಿದ್ರು. ಅದಾದ ಬಳಿಕ ರಾಜ್ಯ ಹೆದ್ದಾರಿಯನ್ನ ತಡೆಗಟ್ಟುವಲ್ಲಿ ರೈತರು ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತಿನ ಒಂದು ಮುಧೋಳ ಸ್ತಬ್ಧವಾಗಲಿರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆಯಿಂದಲೇ ಯಾವುದೇ ರೀತಿ ಅಂಗಡಿಗಳನ್ನ ಇಲ್ಲಿ ವ್ಯಾಪಾರಸ್ಥರು ಕೂಡ ಕಬ್ಬಿನ ಬೆಲೆಗೆ ಆಗ್ರಹಿಸಿದಂತ ರೈತರಿಗೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಇವತ್ತು ಮುಧೋಳ ಸಂಪೂರ್ಣವಾಗಿ ಸ್ತಬ್ಧವಾಗಲಿರುವಂತದ್ದು. ಅದರಲ್ಲಿ ಕೂಡ ಏನು ಮಧ್ಯಾಹ್ನ 3 ಗಂಟೆವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರವಾಗಿ ರೈತರು ಒಂದು ಹೋರಾಟಕ್ಕೆ ಇಳುವಂತದ್ದು. ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂತ ದನಕರಗಳನ್ನ ತೆಗೆದುಕೊಂಡು ಒಂದು ಮನೆಗೆ ಗಂಡ ಹೆಂಡತಿಯ ಜೊತೆಗೆ ಟ್ರ್ಯಾಕ್ಟರ್ ಮುಖಾಂತರ ಬರಬೇಕು ಅನ್ನೋ ನಿಟ್ಟಿನಲ್ಲಿ ರೈತ ಮುಖಂಡ ಈರಪ್ಪ ಹಂಚಿನಾಳ್ ಅವರು ಇವತ್ತು ಕರೆ ಕೊಟ್ಟಿರುವಂತದ್ದು. ಇವತ್ತಿನ ಪ್ರತಿಭಟನೆ ಯಾವ ಸ್ವರೂಪವನ್ನ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ 3 ಗಂಟೆಯ ನಂತರ ಟ್ರ್ಯಾಕ್ಟರ್ ರ್ಯಾಲಿ ಮುಗಿದ ನಂತರ ಒಂದು ರೈತರ ಒಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಪ್ರಮುಖವಾಗಿ ಏನು ಹಿಂದಿನ ಬಾಕಿಯನ್ನ ಚುಕ್ತಾ ಮಾಡಿದ ಕಾರ್ಖಾನೆಗಳ ಪ್ರಾರಂಭ ಮಾಡ್ತಿದ್ದಾರೆ, ಆ ಕಾರ್ಖಾನೆಯನ್ನ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ರೈತರು ಒಂದ್ ಕಡೆ ಹೇಳ್ತಿರುವಂತದ್ದು. ಅಂದ್ರೆ 3 ಗಂಟೆಯ ನಂತರ ಮತ್ತಷ್ಟು ತೀವ್ರತೆ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಷ್ಟೇ ರೀತಿಯಾಗಿ ಏನು ಪೊಲೀಸ್ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಬಹಳಷ್ಟು ಕಟ್ಟುನಿಟ್ಟಿನ ಒಂದು ಹದ್ದಿನ ಕಣ್ಣನ್ನ
ಇಟ್ಟಿರುವಂತದ್ದು. ಅಂದ್ರೆ ಇವತ್ತಿನ ಉಗ್ರ ಸ್ವರೂಪ ಯಾವ ಹಂತಕ್ಕೆ ತಲುಪುತ್ತೆ ಮತ್ತು ಕಬ್ಬಿನ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ನೀತಿ. ಓಕೆ ಗುರುವಿನ ಮಟ್ಟಿ, ನೀವು ಇದಕ್ಕೆ ಸಂಬಂಧಪಟ್ಟಂತೆಗೆ ಈಗ ಅಧಿಕಾರಿಗಳು ಬರ್ತಾ ಇದ್ದಾರೆ, ಸಂಧಾನ ಸಭೆ ಮಾಡ್ತಾ ಇದ್ದಾರೆ, ವಿಫಲ ಆಗ್ತಾ ಇದೆ. ಈ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವ್ರು ಯಾರು ಬರೋದು, ಮಾತಾಡುವ ಪ್ರಯತ್ನ ಮಾಡ್ತಾ ಇರೋದು, ಅಥವಾ ರೈತರು ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು, ಈ ಥರದ್ದೇನಾದರೂ ಆಗ್ತಾ ಇದೆಯಾ? ಅಂದ್ರೆ ಪ್ರಮುಖವಾಗಿ ಈಗ ಕಳೆದ 2 ದಿನಗಳಿಂದ ಏನು ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಅವರು ಒಂದು ಸಭೆ ವಿಫಲ ಆದ ನಂತರ ಯಾವುದೇ ರೀತಿ ಇಲ್ಲಿಯ ಪ್ರಮುಖವಾಗಿರ್ತಕ್ಕಂಥ ರೈತರಿಗೆ ಕರೆ ಮಾಡೋದಾಗಿರ್ಬಹುದು, ಅವರಿಗೆ ಭೇಟಿ ಆಗಿರ್ಬಹುದು, ಯಾವುದೇ ಒಂದು ಚಕಾರ ಕೂಡ ಇಲ್ಲಿಯ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಅವರು ಎತ್ತಿಲ್ಲ ಅನ್ನುವಂಥದ್ದು ಒಂದು ಕಡೆ ರೈತರು ಆರೋಪವನ್ನ ಮಾಡ್ತಿರುವಂತದ್ದು. ಅಂದ್ರೆ ಸಕ್ಕರೆ ಸಚಿವರು ಈ ಕಡೆ ಭಾಗಕ್ಕೆ ಬರ್ತೀನಿ ಅನ್ನುವಂತ ಮುನ್ಸೂಚನೆಯನ್ನ ನೀಡಿದ್ರು. ಅದಾದ ಬಳಿಕ ಸಕ್ಕರೆ ಸಚಿವರು ಎಲ್ಲಿ ಹೋಗಿದ್ದಾರೆ, ಕಾಣೆಯಾಗಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ರೈತರು ದಿನಪ್ರತಿಯ ಸಕ್ಕರೆ ಸಚಿವರಿಗಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಸಾಕಷ್ಟು ರೀತಿ ರೈತರು ಒಂದು ಹೋರಾಟದ ಜೊತೆಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಯಾರು ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಅನ್ನೋದು ರೈತರ ಒಂದು ವಾದ. ಆದ್ರೆ ಜಿಲ್ಲಾಧಿಕಾರಿಗಳು ಕಳೆದ 2 ದಿನಗಳಿಂದ ಅಂದ್ರೆ ಸುಮಾರು ರಾತ್ರಿ ಬಿಡಿ ಸಭೆಯನ್ನ ಮಾಡಿದ್ರು. ಮಾಲೀಕರ ಜೊತೆ ಸಭೆಯಲ್ಲಿ ಚರ್ಚೆ ಆಯ್ತು. ಚರ್ಚೆಯಲ್ಲಿ ಒಂದು ಇತ್ಯರ್ಥಕ್ಕೆ ಬರ್ತಾರ ಅನ್ನುವಂಥದ್ದು ರೈತರು ಒಂದು ಕಡೆ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಆ ಪಟ್ಟ ಸಡಿಲಿಕೆ ಮಾಡದ ಮಾಲೀಕರು ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ 3 ಗಂಟೆಯ ನಂತರ ಒಂದು IBಯಲ್ಲಿ ಅವರನ್ನ ಗೇಟ್ ಬಂದ್ ಮಾಡಿ ಹೋರಾಟವನ್ನ ಮಾಡಿದ್ರು. ಆದ್ರೆ 3 ಗಂಟೆಯ ನಂತರ ಒಂದು ಹೋರಾಟಕ್ಕೆ ಕರೆಯನ್ನ ಕೂಡ ನೀಡಿದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರಗಳು ಮಾಲೀಕರ ಒಂದು ಜೊತೆಗಿದ್ದಾರೆ, ನಮಗೆ ಯಾವುದೇ ರೀತಿ ನ್ಯಾಯ ಸಿಗೋದಿಲ್ಲ ಅನ್ನೋದನ್ನ ರೈತರು ಈಗಾಗಲೇ ಸ್ಪಷ್ಟೀಕರಣ ಪಡಿಸಿ ನಾಳೆ ಇವತ್ತಿನ ಹೋರಾಟ ಮುಂದೆ ಯಾವ ಸ್ವರೂಪ ಕಾಣುತ್ತೆ ಅನ್ನೋದನ್ನ ಆ ಸರ್ಕಾರಕ್ಕೆ ಹೊಣೆ ಆಗತ್ತೆ ಮತ್ತು ಜಿಲ್ಲಾಡಳಿತ ಇದನ್ನ ಹೊಣೆ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ರೈತರು ಇವತ್ತು ರೊಚ್ಚಿಗೆದ್ದು ತಮ್ಮ ಪ್ರತಿಭಟನೆ ಮುಂದುವರಿಸುವಂತ ಸಾಧ್ಯತೆ ಮತ್ತು ಸಾಯಂಕಾಲದವರೆಗೆ ಯಾವ ಸ್ವರೂಪ ಕಾಣುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ನೀತಿ. ಫೈನ್, ಥ್ಯಾಂಕ್ ಯು ಗುರುವರೇ. ಮತ್ತೊಮ್ಮೆ ಡೀಟೇಲ್ಸ್ಗಾಗಿ ಘೋಷಣೆ ಮಾಡಿ ಪಾವತಿ ಮಾಡ್ರಿ. ಮತ್ತೆ ನಾವು ಇನ್ನೊಂದು